गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಚಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಕೊನೆಯ ಭಾಗದ ಕೊನೆಯ ವಾರದ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇದೇ ವಾರ ಇದೇ ತಿಂಗಳು 27ನೇ ತಾರೀಕು ಗಣೇಶ ಚತುರ್ಥಿ. ಆ ಗಣೇಶ ವಿಘ್ನ ನಿವಾರಕ ತಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ, ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ವಾರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಶುಭಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಈ ತುಲಾರಾಶಿಯವರಿಗೆ ಈ ವಾರ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಒಂದು ತುಲಾರಾಶಿಯವರಿಗೆ ಒಂದು ಖುಷಿಯ ವಿಚಾರ ಅಂತ ತಿಳಿಸೋದಾದರೆ ಮದುವೆ ಯೋಗ ತುಂಬ ಚೆನ್ನಾಗಿ ಕೂಡಿ ಬರ್ತಾ ಇದೆ. ಮದುವೆಯ ಯೋಗ ತುಂಬ ದಿನಗಳ ನಂತರ ನಿಮ್ಮ ಮುಖದಲ್ಲಿ ಮಂದಹಾಸ, ನಗುಮುಖ, ಮದುವೆಯ ಕಳೆ, ಒಂದು ರೀತಿ ಏನೋ ಒಂಥರ ಸೊಗಸಾಗಿ ಮುದ್ದಾಗಿ ಕಾಣಿಸ್ತೀರ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಏಕೆಂದರೆ ತುಲಾರಾಶಿಯವರಲ್ಲಿ ನಗು ಕಾಣೋದೇ ತುಂಬ ರೇರ್ ಇರುತ್ತೆ. ಇವರು ಒಂಥರ ತುಂಬ ಸೀರಿಯಸ್ ಆಗಿರ್ತಾರೆ, ಪ್ರತಿ ಹಂತದಲ್ಲೂ ಸೀರಿಯಸ್ಸು. ನಗೋದಂದರೆ ಒಂಥರ ಏನಂತೀರ, ಈ ಫೋರ್ಸೇಬಲಿ ನಗೋದಿರುತ್ತೆ. ಎಲ್ಲರೂ ನ್ಯಾಚುರಲಾಗಿ ನಗ್ತಾ ಇದ್ದರೆ ಇವರು ಒಂಥರ ಗಾಂಭೀರ್ಯತೆಯಿಂದ ಏನೋ ಇಂಟ್ರೆಸ್ಟ್ ಕೊಡೋಂಗೆ ಆ ರೀತಿಯಲ್ಲಿ ಇವರು ತುಲಾರಾಶಿಯವರು ಇರುತ್ತೆ. ಸೊ ಇರಲಿ, ಅವರವರ ವೈಯಕ್ತಿಕ ಬದುಕು ಜಾಸ್ತಿ ಇದು ಮಾಡೋದು ಬೇಡ. ಆದರೆ ಸಂತೋಷದ ವಿಷಯ ಇದ್ದಾಗ ಹಂಚಿಕೊಳ್ಳೋದು ನಮಗೆ ತುಂಬ ಖುಷಿ. ಎಲ್ಲೋ ತುಂಬ ದಿನಗಳ ನಂತರ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಅದು ಹೆಣ್ಣಾಗಿರಲಿ ಗಂಡ ಆಗಿರಲಿ, ಅದು 2ನೇ ಮದುವೆ ಆಗಿರಲಿ, ಮೊದಲನೇ ಮದುವೆ ಆಗಿರಲಿ, ಅಥವಾ ಮದುವೆ ಯೋಗ ಕೂಡಿರ್ತಕ್ಕಂಥ ಹೆಣ್ಣು ಗಂಡು ಯಾರೇ ಆಗಿರಲಿ, ಕರೆದ್ರೆ ನಾವು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಅಥವಾ ಆಶೀರ್ವಚನ ಮಾಡ್ತೀವಿ. ತುಂಬ ಒಳ್ಳೆಯದಾಗಲಿ. ಯಾರ್ಯಾರ ಮದುವೆಗೆ ಈ ಒಂದು ಗಳಿಗೆಗೆ ನಿಮಗೆ ಶುಭ ವಾರ್ತೆ ಸಿಗ್ತಾ ಇದೆಯಲ್ಲ ಅಡ್ವಾನ್ಸ್ ಆಗಿ, ಅದಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ. ಇರಲಿ. ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಒಂದು ವೃತ್ತಿ ಬದುಕದಲ್ಲಿ ಗ್ಯಾರಂಟಿ ಎಂಬುದು ಸಿಗುತ್ತೆ. ಅಂದರೆ ಇಷ್ಟು ದಿನ ನೀವು ಟೆಂಪರರಿನೋ ಅಥವಾ ಡೈಲಿ ಬೇಸಸ್ಸು ಅಥವಾ ಏನೋ ಪ್ರೊಬೆಷ್ನರಿ ಪೀರಿಯಡೋ ಯಾವುದೋ ಒಂದು ಹಂತದಲ್ಲಿ ಕೆಲಸ ಮಾಡ್ತಾಯಿದ್ರಿ, ಅದೇನೋ ಒಂಥರ ಡೋಲಾಯಮಾನ ರೀತಿಯಲ್ಲಿ ಇತ್ತು. ಅದು ಗ್ಯಾರಂಟಿನೋ ಅಥವಾ ಮುಂದೆ ನಾ ಇನ್ನೊಂದು ಹುಡುಕಬೇಕು ಅನ್ನೋ ಒಂದು ಚಿಂತೆಯಲ್ಲಿ ನೀವು ಕೊರಗ್ತಾ ಇದ್ರಿ. ಗುರುಗಳೇ ನನ್ನ ಜಾಬ್ ಇನ್ನೂ ಗ್ಯಾರಂಟಿ ಆಗಿಲ್ಲ, ಗುರುಗಳೇ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಎಷ್ಟೋ ಜನ ಮೆಸೇಜ್ ಹಾಕಿದ್ದೀರಾ, ವಾಟ್ಸಪ್ ಮಾಡಿದ್ದೀರಾ, ನಾನು ನೋಡಿದ್ದೀನಿ. ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅಂದರೆ ಈ ವಾರ. ಅಂದರೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ನೀವೇ ಕಂಟಿನ್ಯೂ ಮಾಡ್ತಾಯಿದ್ದೀರಾ, ಅವ್ರು ಏನು ಮಾಡ್ತಾರೆ, ಇಲ್ಲ ನೀವೇ ಇರಿ ಆರಾಮಿಸಿ ಮಾಡ್ಕೊಂಡು ಹೋಗಿ, ಬಟ್ ನಮ್ಮ ಒಂದು ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಅಪ್ ಮಾಡಿ ಅಂತಾರೆ. ಅದರಲ್ಲಿ ಏನಿದೆ, ಈಗ ಅವನು ಒಂದು ಊಟಕ್ಕೆ ಹಾಕ್ತಾ ಇದ್ದಾನೆ ಅಂದರೆ ಅವ್ನು ಹೇಳಿದ ಮಾತು ಕೇಳಲಿಕ್ಕೆ ಇನ್ನೇನಾದ್ರು ಮಾತು ಕೇಳ್ತೀರಾ? ಆಗಿರಲಿ, ಒಳ್ಳೆಯದಾಗಲಿ. ಸೊ ಮದುವೆ ಯೋಗ ಮತ್ತು ನಿಮ್ಮ ಒಂದು ಪ್ರೊಫೆಷ್ನಲ್ ಅಂದರೆ ವೃತ್ತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಒಳ್ಳೆಯ ವಾರ್ತೆಗಳು ಅಂತಲೇ ಅದು, ಅಥವಾ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ವಿಚಾರಗಳು ಸುಮಾರು ದಿನಗಳ ನಂತರ, ಸುಮಾರು ತಿಂಗಳ ನಂತರ ಈ ತುಲಾರಾಶಿಯವರಿಗೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಸಿಗುವಂಥದ್ದಾಗಿದೆ. ತುಂಬ ಸಂತೋಷ. ಅದೇ ರೀತಿಯಾಗಿ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ. ಅಂದರೆ ಒಂದಿಷ್ಟು ಸಾಲ ಏನೋ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಮದುವೆಗೋಸ್ಕರನೋ ಅಥವಾ ವ್ಯಾಪಾರಕ್ಕೋಸ್ಕರನೋ ಅಥವಾ ನಿಮ್ಮ ವೈಯಕ್ತಿಕ ಒಂದಿಷ್ಟು ಏಳಿಗೆಗೋಸ್ಕರನೋ ಅಥವಾ ಪೀಠೋಪಕರಣ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸೋ ಅಥವಾ ಮೊಬೈಲೋ ಅಥವಾ ಬೆಳ್ಳಿನೋ ಬಂಗಾರ ಏನೋ ವಿಚಾರ ಮಾಡಿದ್ದೀರಾ, ವೈಯಕ್ತಿಕವಾಗಿ ಸಾಲ ಮಾಡೇ ಮಾಡ್ತೀರಾ ಈ ವಾರ. ಅದು ಬ್ಯಾಂಕ್ನಿಂದ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ಲಿಂದ ಆಗಿರ್ಬೋದು. ಸಾಲ ಮಾಡ್ತೀರಾ, ಸಾಲ ಮಾಡಿ ಬೆಲೆ ಬಾಳುವ ವಸ್ತುವನ್ನು ಖರೀದಿ ಮಾಡ್ತೀರಾ ಈ ವಾರ. ಸೊ ಇರಲಿ, ನಾವು ಹೇಳೋದಿಷ್ಟೇ, ಸಾಲ ಮಾಡಿ ಅದು ತೊಗೊಳ್ಳೋದು ಅವಶ್ಯಕತೆ ಇದೆನಾ ಅಂತ ಒಮ್ಮೆ ಯೋಚನೆ ಮಾಡಿ. ನೀವೇ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ಸಾಲ ಕೊಡೋದು ಏನೋ ಅವರವ್ರ ಪ್ರೊಸೆಸಿಂಗು ಅನುಕೂಲ ಇದ್ದರೆ ತೊಗೊಳ್ಳಿ, ಬೇಡ ಅಂತ ನಾವು ಹೇಳಲ್ಲ. ಬಟ್ ಹೆವಿ ಅನಿಸಿದರೆ ಬೇಡ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಈ ಸಾಲ ಏನಾಗುತ್ತೆ, ಸ್ಟಾರ್ಟಿಂಗ್ ತುಂಬ ರುಚಿ ಅನಿಸುತ್ತೆ, ತುಂಬ ಸ್ವೀಟು ಮುದ್ದಾಗಿ ಕಾಣಿಸುತ್ತೆ. ಬಟ್ ಬರ್ಬರ್ತಾ ಗೊತ್ತಾಗುತ್ತೆ ಇದೊಂದು ಥರ ಎಲ್ಲೋ ನನ್ನೇ ತಿಂದಾಗ್ತಾ ಇದೆ ಅಂತ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ವಿಚಾರ ಮಾಡಿ. ಸಮಯ ಇನ್ನೂ ಇದೆ, ನಾಳೆ ಭಾನುವಾರ.
ಇವತ್ತು ಭಾನುವಾರ ಅಂತಲೇ ತಿಳ್ಕೊಳ್ಳಿ. ಸೊ ಈ ಭಾನುವಾರ ದಿನ ವಿಚಾರ ಮಾಡಿ, ನೀವೇನಾದರೂ ಈಗ ಆಲ್ರೆಡಿ ಲೋನಿಗೆ ಅಪ್ಲೈ ಮಾಡಿದರೆ ಅಮೌಂಟು ನೋಡ್ಕೊಳ್ಳಿ, ನಿಮ್ಗಷ್ಟು ಬೇಕಾ, ಅಥವಾ ಒಂದು 50% ಕಡಿಮೆ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ, ಒಂದು 6 ತಿಂಗಳು ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ. ಈಗ ನೀವು ತೊಗೊಳ್ಳಿ, ಬೇಡ ಅಂತ ನಾನು ಹೇಳಲ್ಲ. ಒಂದು 6 ತಿಂಗಳು ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ, 6 ತಿಂಗಳಲ್ಲಿ ದುಡ್ಡು ಗಳಿಸ್ಬೋದಲ್ಲ. ಈಗೇನು ನೀವು 50,000 1,00,000 ಅಂತ ನೀವೇನು ಒಂದು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀರ ಆ ದುಡ್ಡಿಗೋಸ್ಕರ, ಅದನ್ನೇ ಒಂದು 6 ತಿಂಗಳಾದ್ಮೇಲೆ ತೊಗೊಳ್ಳಿ, ವಿಚಾರ ಮಾಡಿ. ಯಾಕಂದರೆ ಕೊಡೋದು ಎಲ್ಲರೂ ಕೊಡ್ತಾರೆ, ಬ್ಯಾಂಕ್ನವರು ಕೊಡ್ತಾರೆ, ನಿಮ್ಮ ಒಂದು ಪ್ರೊಫೈಲ್ ನೋಡ್ತಾರೆ, ನಿಮ್ಮದು ಜಾಬ್ ಏನು ಸೋರ್ಸ್ ತೊಗಿತಾರೆ. ಸೊ ಈಗ 100 ರೂಪಾಯಿ ಗಳಿಸ್ತಾ ಇದ್ದರೆ ಅವನು 50 ರೂಪಾಯಿ ಕೊಟ್ಟೇ ಕೊಡ್ತಾನೆ, ಯಾಕೆ ಕೊಡಲ್ಲ. ಬಟ್ ನಿಮ್ಗೆ ಅವಶ್ಯಕತೆ ಇದೆನಾ, ಅದನ್ನು ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇನ್ನು ಅದೇ ರೀತಿಯಾಗಿ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳನ್ನು ದೂರ ಆಗೋಗ್ಬಿಡ್ತವೆ, ಇದಕ್ಕಿದ್ದಂಗೆ ಮಾಯನೇ ಆಗೋಗ್ಬಿಡ್ತವೆ. ಇಷ್ಟು ದಿನ ನಾವು ಈ ಬೆಂಗಳೂರು ರಸ್ತೆಗಳಾಗೋಗ್ಬಿಟ್ಟಿದೆ, ಅಲ್ಲಲ್ಲಿ ತಗ್ಗುಗಳು, ಈ ಸೈಜ್ ಹಂಗೆ ಕಾಣಿಸ್ತಾ ಇದ್ದವು ನಮ್ಮ ಸಮಸ್ಯೆಗಳು. ಈಗ ಇದಕ್ಕಿದ್ದಂಗೆ ನೈಸ್ ರೋಡ್ ಆಗೋಗ್ಬಿಡುತ್ತೆ, ಎಲ್ಲ ಎಲ್ಲೋದೋ ಗೊತ್ತಿಲ್ಲ ಗುಂಡಿಗಳು. ಹಾಗೆ ನಿಮ್ಮ ಸಮಸ್ಯೆಗಳು ಎಲ್ಲೋಯ್ತೋ ಗೊತ್ತಾಗ್ತಾ ಇಲ್ಲ ನಮಗೆ. ಅಂದರೆ ಅಷ್ಟು ನಯವಾಗಿ ಅವು ಎಲ್ಲೋ ಜಾರ್ಕೊಂಡು ಬಿಟ್ಟಿವೆ. ಹೋಗಲಿ ಬಿಡಿ, ಅದ್ರ ಬಗ್ಗೆ ವಿಚಾರ ಮಾಡಿ ಇದು ಮಾಡ್ತೀರಾ, ಅದಕ್ಕೆ ಹೇಳ್ತಾರೆ, ಬಿಟ್ಬಿಡಿ. ಒಳ್ಳೆಯ ನಿದ್ದೆ ಮಾಡಿ, ಊಟ ಮಾಡಿ, ಹಬ್ಬ ಇದೆ, ಗಣೇಶನ ಊಟ ಇದೆ, ಆರಾಮ್ ತಿನ್ನಿ, ಎಂಜಾಯ್ ಮಾಡಿ ಲೈಫು. ಯಾಕೆಂದರೆ ಈ ತುಲಾರಾಶಿಯವರು ತುಂಬ ದಿನಗಳಾಯಿತು, ತುಂಬ ತಿಂಗಳಾಯಿತು, ಒಂಥರ ನೆಮ್ಮದಿನೇ ಇರಲಿಲ್ಲ ಪಾಪ. ಎಲ್ಲೋ ಈ ಸಾಲದ ಬಗ್ಗೆ, ಯಾಕೆಂದರೆ ಇವರು ಸಾಲ ಜಾಸ್ತಿ ಮಾಡ್ತಾರೆ ತುಲಾರಾಶಿಯವರು. ಒಂದು ಸ್ವಲ್ಪ ಇವ್ರದ್ದು ಹೇಗಿದೆ ಅಂದರೆ ಬದುಕು, ಇನ್ನೊಬ್ರಿಗೋಸ್ಕರ ಸಾಲ ಮಾಡೋದು ಜಾಸ್ತಿ. ಇವರು ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ, ಅಪ್ಪ ಅಮ್ಮನಿಗೋಸ್ಕರ, ಅತ್ತೆ ಮಾವನಿಗೋಸ್ಕರ, ಸ್ನೇಹಿತನಿಗೋಸ್ಕರ, ಅಥವಾ ಹಿತೈಷಿಗಳಿಗೋಸ್ಕರ. ಅವ್ರ ವೈಯಕ್ತಿಕ ಬದುಕು ಬೇರೆ ಇರುತ್ತೆ ಪಾಪ. ಆದರೆ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಇವರು ಇನ್ನೊಬ್ಬರು ಸಹಾಯ ತೊಗೊಳ್ಕೊಂಡು ಸಾಲ ಮಾಡಿ ಅವ್ರಿಗೆ ಕೊಡ್ತಾರೆ. ಎಷ್ಟು ಕರುಣಾಮಯ ನೋಡಿ ಅವರು ತುಲಾರಾಶಿಯವರು. ಹಾಗಾಗಿ ನಿಮಗೇನಾಗುತ್ತೆ ಅಂದರೆ ಈ ವಾರ ಒಂದಿಷ್ಟು, ಈ ತಿಂಗಳು ಕೊನೆಯ ಭಾಗದಲ್ಲಿ ಒಂದು ಸ್ವಲ್ಪ ಖುಷಿ ಇದೆ, ಆಚರಣೆ ಮಾಡಿ, ಅನುಭವಿಸಿ, ಒಂದಿಷ್ಟು ನೆಮ್ಮದಿಯಾಗಿರಿ, ಒಳ್ಳೆಯ ಊಟ ತಿನ್ನಿ, ಒಳ್ಳೆಯ ನಿದ್ದೆ ಮಾಡಿ, ಎಲ್ಲರ ಜೊತೆ ಬೆರೀರಿ, ಕೋಪ ಮಾಡ್ಕೋಬೇಡಿ, ಯಾರ ಹತ್ರ ಜಗಳ ತಂಟೆ ತಕರಾರಕ್ಕೆ ಹೋಗಬೇಡಿ, ಹಬ್ಬವನ್ನು ಒಳ್ಳೆಯ ರೀತಿ ಆಚರಣೆ ಮಾಡಿ. ಆ ಕೃಷ್ಣ ಪರಮಾತ್ಮ ಆಗಿರ್ಬೋದು, ಆ ಗಣೇಶ ಆಗಿರ್ಬೋದು, ಹಾಗೂ ನೀವು ನಂಬಿರ್ತಕ್ಕಂತಹ ನಿಮ್ಮ ಕುಲದೇವತೆ ಆಗಿರ್ಬೋದು, ಎಷ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ. ಹಬ್ಬ ಹರಿದಿನಗಳಲ್ಲಿ ನಿಮ್ಮನ್ನು ಸಂತುಷ್ಟಗೊಳಿಸಿ ಆ ಹಬ್ಬನ ಮಾಡುವಂಥ ಇಂಥ ಅವಕಾಶ ಯಾರಿಗೆ ಕೊಡ್ತಾರೆ. ಹಾಗಾಗಿ ತುಲಾರಾಶಿಯವರು ಮನಸ್ಪೂರ್ವಕವಾಗಿ ನಿಮ್ಮ ಕುಲದೇವತೆಗೆ ಶರಣಾಗಿ ವಂದಿಸಿ, ಒಂದು ತುಪ್ಪದ ದೀಪ ಹಚ್ಚಿ, ತಾಯಿ ನಿಮ್ಮನ್ನು ಸದಾ ಕಾಪಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಿನಿ ರಂಗ, ಕ್ರೀಡಾರಂಗ ಅಥವಾ ಇನ್ನಿತರ ರಂಗಗಳಲ್ಲಿ ಇರ್ತಕ್ಕಂಥವರಿಗೆ ಅವಕಾಶಗಳು ಜಾಸ್ತಿ ಬರುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಇನ್ನೂ ಸುಲಭ ಆಗುತ್ತೆ. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೂ ಅಷ್ಟೇ, ಒಂದಿಷ್ಟು ನೀವು ಏನು ಸಾಲಕ್ಕೆ ಹೋಗಿದ್ದೀರಲ್ಲ, ಸಿಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವು ಹೇಳೋದು ಇಷ್ಟೇ, ಅದು ಅವಶ್ಯಕತೆ ಅಂದರೆ ತಗೊಳ್ಳಿ, ಇಲ್ಲದಿದ್ದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೆಟ್ರು. ಯಾಕಂದರೆ ಮುಂದೆ ಇದು ಏನಾಗುತ್ತೆ, ನಿಮಗೆ ಅಕ್ಟೋಬರ್ ಅಥವಾ ಡಿಸೆಂಬರಲ್ಲಿ ಬಲವಾಗಿ ಕಾಡುತ್ತೆ. ಅವು ಕಟ್ಟಲಿಕ್ಕಾಗಲ್ಲ. ಅದು ಏನು EMI ಅನ್ಬೋದು, ಅಥವಾ ಪಾರ್ಟ್ ಪೇಮೆಂಟ್ ಅಂತಿರಲ್ಲ, ಅದು ಅಕ್ಟೋಬರ್ ಮತ್ತು ಡಿಸೆಂಬರ್ ಈ 2 ತಿಂಗಳು ನಿಮ್ಗೆ ಸರಿಯಾಗಿ ಹೊಡೆಯುತ್ತೆ ಫೈನಾನ್ಸಿಗೆ. ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಇನ್ನೇನು ನಮಗೆ ನೀವು ಶತ್ರು ಅಲ್ಲ, ಅಥವಾ ನಿಮಗೆ ನಾವು ಶತ್ರು ಅಲ್ಲ. ಬಟ್ ನಿಮ್ಮ ಹಿತಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಸಾಲ ಅಷ್ಟು ಒಳ್ಳೆಯದಲ್ಲ, ಆದಷ್ಟು ಕಡಿಮೆ ಇರಲಿ. ಏನು ಊಟಕ್ಕೆ ಬಟ್ಟೆಗೆ ದೇವರು ಏನೂ ತೊಂದರೆ ಕೊಟ್ಟಿಲ್ಲ, ಆರಾಮ್ಸೆ ಮೂವ್ ಆಗ್ತಾಯಿದೆ. ಆಗಲಿ, ದೇವರು ಕೊಡೋ ಸಮಯ ಬಂದಾಗ ಖಂಡಿತವಾಗಿ ನಿಮ್ಗೆ ತಲುಪಿಸ್ತಾನೆ. ಆದರೆ ಅತಿ ಬುದ್ಧಿವಂತಿಕೆಯಿಂದ, ಅತಿ ಒಂದು ಆತ್ಮವಿಶ್ವಾಸದಿಂದ ಸಾಲ ಮಾಡಿ ನಾಳೆ ಆ ಸಾಲದಿಂದ ಒಂದಿಷ್ಟು ನೋವುಗಳು ತಂದುಕೊಳ್ಳಬಾರ್ದು ಅಂತ ನಾನು ಇಷ್ಟು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಏಕೆಂದರೆ ನೀವು ಆಲ್ರೆಡಿ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀರ ತುಲಾರಾಶಿಯವರು. ಈ ವಾರ ನಾನು ತಗೊಳ್ಳೇಬೇಕು ಬೈಕು, ಈ ವಾರ ನಾನು ಕಾರ್ ತಗೊಳ್ಳೇಬೇಕು, ಈ ವಾರ LED TV, ಸ್ಮಾರ್ಟ್ TV ತಗೊಳ್ಳೇಬೇಕು, ಈ ವಾರ ಐಫೋನ್ ನಾನು ಪರ್ಚೇಸ್ ಮಾಡಲೇಬೇಕು, ಈ ವಾರ ನಾನು ಆ ಒಂದು ಮನೆಯನ್ನು ಅಡ್ವಾನ್ಸ್ ಕೊಡಲೇಬೇಕು, ಅದು ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ. ಅಂದರೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದ್ದೀರಾ, ಅದು ಸಿಗುತ್ತೆ ಅನ್ನೋದು ಅವರು ಗ್ಯಾರಂಟಿ ಕೊಟ್ಟಾಗಿದೆ ಆಲ್ರೆಡಿ. ಈ ವಾರ ರಿಲೀಸ್ ಆಗೋ ಒಂದು ಮೂಡಲ್ಲಿ ಇರೋದ್ರಿಂದ
ಮಾತುಗಳು ಬರುತ್ತೆ, ಬರಲಿ, ಸಂತೋಷ. ಬಟ್ ಆದರೂ ವಿಚಾರ ಮಾಡಿ ಅಷ್ಟೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ಒಂದು ವಾರ ನೀವು ಮಂಜುನಾಥ ಸ್ವಾಮಿ ಧರ್ಮಸ್ಥಳ ದೇವರನ್ನು ಖಂಡಿತವಾಗಿ ಮರಿಬೇಡಿ. ಏಕೆಂದರೆ ನಿಮಗೆ ತುಲಾರಾಶಿಯವರಿಗೆ ಶಿವ ಆದಷ್ಟು ಕೃಪೆ ತೋರುವಂಥವನು, ಅದರಲ್ಲೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಮಗೆ ಸದಾ ಕೈ ಹಿಡಿಯುವಂಥವನು. ಹಾಗಾಗಿ ಏನೇ ಅಪಪ್ರಚಾರ ಬರ್ತಾ ಇದ್ರೂ ನಮಗೇನು ತೊಂದರೆ ಇಲ್ಲ. ಯಾಕಂದರೆ ಧರ್ಮದ ಪರವಾಗಿ ನಾವು ಎಲ್ಲಿವರೆಗೆ ಇರ್ತೀವೋ, ಈ ತುಲಾರಾಶಿಯವರು ಹಾಗೆ ಧರ್ಮದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ತುಂಬ ಧರ್ಮ, ತಮ್ಮ ವೈಯಕ್ತಿಕ ಬದುಕು ಹೇಗೆ ಇರಲಿ, ಆದರೆ ಧರ್ಮ ಬಿಟ್ಕೊಡಲ್ಲ. ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಅಂತ ಹೇಳಿದ್ದು. ಏಕೆಂದರೆ ತುಲಾರಾಶಿಯವರು ತುಂಬ ನಿಷ್ಠಾವಂತರು, ನೇರ ನುಡಿಗರು, ಹಾಗೂ ಸ್ವಲ್ಪ ಇವ್ರದ್ದು ಅಳುಕು ಸ್ವಭಾವ, ಅಷ್ಟು ಗಟ್ಟಿ ಸ್ವಭಾವದಲ್ಲ, ಅಳುಕು ಸ್ವಭಾವ. ಯಾರಾದರೂ ಏನಾದರೂ ಅಂದರೆ ಸ್ವಲ್ಪ ಕಣ್ಣೀರು ಧಾರೆ ಬೇಗ ಬಂದುಬಿಡುತ್ತೆ ಅಷ್ಟೇ. ಇರಲಿ, ಮಂಜುನಾಥ ಸ್ವಾಮಿಯನ್ನು ನಂಬಿದ್ದೀರಾ, ಆ ಮಂಜುನಾಥ ಸ್ವಾಮಿ ನಿಮಗೆ ಕೈ ಬಿಡೋದಿಲ್ಲ. ಆದಷ್ಟು ದೇವರ ಒಂದು ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದರೆ. ಮತ್ತು ಸೋಮವಾರ ದಿನ ಅನ್ನದಾನ ಮಾಡಿ, ಮತ್ತು ಶನಿವಾರ ದಿನ ಶನಿದೇವರಿಗೆ ಹೋಗಿ ಯಥಾಭಕ್ತಿ ಯಥಾಶಕ್ತಿ ಏನು ಸೇವೆ ಮಾಡಬೇಕನ್ಸುತ್ತೆ ಮಾಡಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಹಾಗೂ ನೀವು ನಂಬಿರತಕ್ಕಂಥ ಕೆಲಸಕ್ಕೆ ಜಯ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.